ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಸ್, ಕಳೆದ ತರಗತಿಯಲ್ಲಿ ನಾನು ನಿಮಗೆ ನಮ್ಮ ಕರ್ನಾಟಕ ನಮ್ಮ ಹೆಮ್ಮೆ ಅನ್ನೋ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ವಿಭಾಗದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದೆ. ಇವತ್ತು ನಾವು ಮೈಸೂರು ವಿಭಾಗ, ಬಹಳ ಮುಖ್ಯವಾಗಿರುವಂತಹ ಒಂದು ವಿಭಾಗದ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ. ಸೊ ಮೈಸೂರು ವಿಭಾಗದಲ್ಲಿ ಬರುವಂತಹ ಜಿಲ್ಲೆಗಳ ಪ್ರಾಮುಖ್ಯತೆ ಆಗಿರಬಹುದು, ಹಾಗೆ ಮೈಸೂರು ವಿಭಾಗದಲ್ಲಿ ಇರುವಂತಹ ಸಾಂಸ್ಕೃತಿಕ, ಪ್ರಾಣಿ ವರ್ಗ, ಸಸ್ಯ ವರ್ಗ, ಆಡಳಿತಾತ್ಮಕ ಒಂದು ಅಂಶಗಳು, ವ್ಯಕ್ತಿಗಳ ಬಗ್ಗೆ, ಆದರ್ಶತೆ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನ ಈ ಒಂದು ತರಗತಿಯಲ್ಲಿ ಡಿಸ್ಕಷನ್ ಮಾಡೋಣ. ಸೊ ನೋಡಿ, ಮೈಸೂರು ವಿಭಾಗ ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದೆ ಚಿಕ್ಕಮಗಳೂರು, ಹಾಸನ, ಮಂಡ್ಯ, ಮೈಸೂರು, ಚಾಮರಾಜನಗರ್, ಕೊಡಗು, ದಕ್ಷಿಣ ಕನ್ನಡ ಇಷ್ಟು ಜಿಲ್ಲೆಗಳನ್ನ ಒಳಗೊಂಡಂತ ಒಂದು ವಿಭಾಗ. ಅತ್ಯಂತ ಪ್ರಕೃತಿ ಸಂಪತ್ತನ್ನ ಹೆಚ್ಚಾಗಿ ಹೊಂದಿರುವಂತಹ ಒಂದು ವಿಭಾಗ ಅಂತಾನೆ ನಾವಿದನ್ನ ಗುರುತಿಸ್ತಾ ಇದೀವಿ. ಹಾಗಿದ್ರೆ ಈ ವಿಡಿಯೋವನ್ನ ನೀವು ಕೊನೆ ತನಕ ನೋಡ್ಬೇಕು, ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕೂಡ ಕಾಮೆಂಟ್ ಅಲ್ಲಿ ಹಾಕುವಂತ ಒಂದು ಪ್ರಯತ್ನವನ್ನ ನೀವೆಲ್ಲರೂ ಮಾಡ್ಬೇಕು. ಎಸ್, ಸ್ಟಾರ್ಟ್ ಮಾಡೋಣ. ಹಾಗಾದ್ರೆ ನೋಡಿ, ಮೈಸೂರು ಆರಂಭದಲ್ಲಿ ಒಡೆಯರ್ ರಾಜ್ಯದ ರಾಜಧಾನಿ ಆಗಿತ್ತು. ನಮ್ಗದೆಲ್ಲ ಕಂಪ್ಲೀಟ್ ಆಗಿ ಗೊತ್ತಿದೆ. ಈ ವಿಭಾಗದಲ್ಲಿ 8 ಜಿಲ್ಲೆಗಳು ಬರುತ್ತೆ. ನೆನ್ಪಿಡ್ಬೇಕು, ಬೆಂಗಳೂರು ವಿಭಾಗದಲ್ಲಿ 9 ಜಿಲ್ಲೆಗಳು ಬಂದ್ರೆ ಈ ವಿಭಾಗದಲ್ಲಿ 8 ಜಿಲ್ಲೆಗಳು ಬರುತ್ತೆ. ಮೈಸೂರು, ಮಂಡ್ಯ, ಹಾಸನ, ಚಿಕ್ಕಮಗಳೂರು, ಉಡುಪಿ, ದಕ್ಷಿಣ ಕನ್ನಡ, ಚಾಮರಾಜನಗರ ಹಾಗೂ ಕೊಡಗು. ಸೊ ಇಷ್ಟೋ ಜಿಲ್ಲೆಗಳ ಆಡಳಿತ ಕೇಂದ್ರ ಅಂದ್ರೆ ಮೈಸೂರು ಅಂತ ಹೇಳಿ ಗುರುತಿಸ್ತೇವೆ. ಈ ವಿಭಾಗ ಏನಿದೆ, ನದಿಗಳು, ಪರ್ವತ, ಅರಣ್ಯ, ವನ್ಯ ಮೃಗಗಳು, ಕಾಫಿ ತೋಟ, ಕರಾವಳಿ ಹಾಗೆ ಬಂದರುಗಳಿಗೆ ಹೆಚ್ಚು ಪ್ರಸಿದ್ಧತೆಯನ್ನ ಪಡ್ಕೊಂಡಿರುವಂತ ಒಂದು ವಿಭಾಗ. ಹಾಗಾದ್ರೆ ಗಮನಿಸೋಣ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಇವತ್ತಿನ ಲೆಸನ್ನು. ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ಜೊತೆಗೆ ನಿಮಗೆ ಈ ಅಧ್ಯಾಯದಲ್ಲಿ ಎಕ್ಸಾಮ್ ದೃಷ್ಟಿಕೋನದಿಂದಲೂ ಕೂಡ 2ರಿಂದ 3 ಅಂಕಗಳನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ, ಚಾರಿತ್ರಿಕ ಹಿನ್ನೆಲೆಯನ್ನ ನೋಡೋಣ. ಮೈಸೂರಿನ ರಾಜಕೀಯ ಇತಿಹಾಸ ಸ್ಪಷ್ಟವಾಗಿ ಆರಂಭವಾಗುವುದು ಗಂಗರ ಕಾಲದಿಂದ ಅಲ್ವಾ. ತಲಕಾಡು ಏನಾಗಿತ್ತು, ಗಂಗರ ರಾಜಧಾನಿ ಆಗಿತ್ತು. ಅದಾದ ಮೇಲೆ ಚೋಳರು, ಹೊಯ್ಸಳರು, ವಿಜಯನಗರದ ಅರಸರು ಮೈಸೂರು ಪ್ರದೇಶದಲ್ಲಿ ಆಳ್ವಿಕೆಯನ್ನ ಮಾಡ್ತಾರೆ. ಸೊ ಮೈಸೂರು ಏನಾಗಿತ್ತು ಅಂದ್ರೆ ಬಹಳಷ್ಟು ಶತಮಾನಗಳ ಕಾಲ ಒಡೆಯರ್ ಅವರ ಆಳ್ವಿಕೆಯಲ್ಲಿ ಇತ್ತು ಅಂತ ನಮಗೆ ಗೊತ್ತಿದೆ. ಕೆಲವು ವರ್ಷಗಳ ಕಾಲ ಅದನ್ನ ಹೈದರಾಲಿ ಮತ್ತೆ ಟಿಪ್ಪು ಸುಲ್ತಾನ್ ಕೂಡ ಆಳ್ವಿಕೆ ಮಾಡ್ತಾರೆ. ಸೊ ಬಹಳಷ್ಟು ಒಂದು ವರ್ಷಗಳ ಕಾಲ ಮೈಸೂರನ್ನ ಮಹಿಷನಾಡು ಅಂತೇಳಿ ಕರಿತಾ ಇದ್ರು. ಪುರಾಣ ಕಥೆಯ ಪ್ರಕಾರ ದೇವಿ ಪಾರ್ವತಿಯು ಚಾಮುಂಡೇಶ್ವರಿಯ ರೂಪವನ್ನ ಧರಿಸಿ ರಾಕ್ಷಸನಾಗಿದ್ದಂತ ಮಹಿಷಾಸುರನನ್ನ ಸಂಹಾರ ಮಾಡ್ತಾಳೆ. ಮಹಿಷಾಸುರನನ್ನ ಸಂಹರಿಸಿದಂತ ಸ್ಥಳನೇ ಏನಾಗುತ್ತೆ, ಮೈಸೂರಾಯಿತು ಅನ್ನೋ ಒಂದು ಪುರಾಣದ ಪ್ರಕಾರ ಐತಿಹ್ಯವನ್ನ ನೋಡ್ತೇವೆ. ಯದುರಾಯ ಅಂತಕ್ಕಂಥವ್ರು ಒಡೆಯರ್ ಮನೆತನದ ಮೊಟ್ಟ ಮೊದಲ ಅರಸರು. ನೋಟ್ ದಿಸ್ ಪಾಯಿಂಟ್. ನಾನು ಪಾಠವನ್ನ ಹೇಳುವಂತ ಸಂದರ್ಭದಲ್ಲಿ ಪ್ರತಿಯೊಬ್ರು ಕೂಡ ನೋಟ್ಸ್ ಮೇಕಿಂಗ್ ಮಾಡ್ಕೊಳ್ಳಿ ಅಂತ ಹೇಳಿದೀನಿ. ಅದು ನಿಮಗೆ ಹೇಗೆ ಅರ್ಥ ಆಗುತ್ತೋ ಹಾಗೆ ಮಾಡ್ತಾ ಹೋಗಿ. ನೋಟ್ಸ್ ಹೇಗ್ ಮಾಡ್ಬೇಕು ಅಂತಂದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ಈಗ ಮೈಸೂರು ವಿಭಾಗದ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಮೈಸೂರನ್ನ ಸೆಂಟರ್ ಆಗಿ ಇಟ್ಕೊಂಡು ಇದ್ರ ಸುತ್ತಮುತ್ತ ಏನ್ ಬರುತ್ತೆ ಏನಿಲ್ಲ ಶಾರ್ಟ್ ಆಗಿ ನೋಟ್ಸ್ ಮಾಡ್ಕೋಬೇಕು. ಪುಸ್ತಕದಲ್ಲಿ ಇರೋ ರೀತಿನೇ ನೋಟ್ಸ್ ಮಾಡ್ಕೊಳ್ಳೋದಕ್ಕೆ ನೋಟ್ಸ್ ಅಂತ ಹೇಳಲ್ಲ. ನಿಮಗೆ ಹೇಗೆ ಅರ್ಥ ಆಗುತ್ತೆ ಕೀ ಆನ್ಸರ್ಸ್ ಗಳಷ್ಟೇ. ಕೀ ರೀತಿಯಲ್ಲಿ ಇರ್ಬೇಕು ಯಾವತ್ತು. ಇಷ್ಟು ಶುದ್ಧ ಬರೆಯೋದೆ ನೋಟ್ಸ್ ಅಲ್ಲ. ಆ ರೀತಿ ನೀವು ಪ್ಲಾನ್ ಮಾಡ್ಕೊಂಡು ನೋಟ್ಸ್ ಮಾಡ್ಕೊಂಡ್ರೆ ಎಕ್ಸಾಮ್ ದೃಷ್ಟಿಕೋನದಿಂದಲೂ ರಿವಿಷನ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಚಿಕ್ಕದೇವರಾಜ್ ಒಡೆಯರ್ ಅವರು ಪ್ರಸಿದ್ಧ ದೊರೆಯಾಗಿದ್ರು. ಅವರ ನಂತರ ಸಿಂಹಾಸನಕ್ಕೆ ಬಂದಂತ ಅರಸರು ದುರ್ಬಲರಾಗಿರ್ತಾರೆ. ಸೊ ಆ ಸಮಯದಲ್ಲಿ ಸೇನಾಧಿಪತಿಯಾಗಿದ್ದಂತ ಹೈದರಾಲಿಯು ಆಳ್ವಿಕೆಯನ್ನ ನಡೆಸ್ತಾನೆ. ಹಾಗೆ ಅವನು ಮತ್ತು ಅವನ ಮಗನಾದಂತ ಟಿಪ್ಪು ಸುಲ್ತಾನ್ ಏನ್ ಮಾಡ್ತಾರೆ, ಸಾಮಾನ್ಯ ಶಕ 1761ರಿಂದ ಸಾಮಾನ್ಯ ಶಕ 1799ವರೆಗೂ ಕೂಡ ಅವರು ಮೈಸೂರನ್ನ ಆಳ್ವಿಕೆ ಮಾಡ್ತಾರೆ. ಯಾರು, ಹೈದರಾಲಿ ಮತ್ತೆ ಟಿಪ್ಪು ಸುಲ್ತಾನ್. ಬ್ರಿಟಿಷರ ವಿರುದ್ಧ
ಹೋರಾಟಗಳನ್ನ ಮಾಡ್ತಾರೆ. ನಿಮಗೆ ಗೊತ್ತಿದೆ ಆಂಗ್ಲೋ ಮೈಸೂರು ಯುದ್ಧಗಳು ಆಗತ್ತೆ. 4 ಆಂಗ್ಲೋ ಮೈಸೂರು ಯುದ್ಧಗಳಾಗತ್ತೆ. ಬ್ರಿಟಿಷರು ಮತ್ತು ಹೈದರಾಲಿ ಟಿಪ್ಪು ಸುಲ್ತಾನ್ ನಡುವೆ ಆಗುವಂಥದ್ದು. ಹಾಗೆ ಟಿಪ್ಪು ಸುಲ್ತಾನ್ ಸಾಮಾನ್ಯ ಶಕ 1799ರಲ್ಲಿ ಬ್ರಿಟಿಷರ ಜೊತೆಗಿನ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಪ್ರಾಣವನ್ನ ತೆತ್ತಾನೆ. ಅದು ನಿಮಗೆ ಗೊತ್ತಿದೆ. ಹಾಗಾದ್ರೆ ಟಿಪ್ಪುವಿನ ಮರಣದ ನಂತರ ಏನಾಗುತ್ತೆ ಅಂದ್ರೆ ಸಂಪೂರ್ಣವಾಗಿ ಮತ್ತೆ ಮೈಸೂರು ಒಡೆಯರ ಕೈಗೆ ಬರುತ್ತೆ. ಬ್ರಿಟಿಷ್ ಏನ್ ಮಾಡ್ತಾರೆ, 1831ರಲ್ಲಿ ಆಡಳಿತವನ್ನ ತಮ್ಮ ನೇರ ವಶಕ್ಕೆ ತೆಗೆದುಕೊಂಡ್ರು. ನಿಮಗೆ ಗೊತ್ತಿದೆ, ಒಂದು ಸಂಸ್ಥಾನವನ್ನ ಬ್ರಿಟಿಷರು ಗೆದ್ದುಕೊಂಡ ನಂತರದಲ್ಲಿ ಸಂಪೂರ್ಣ ಅಧಿಕಾರ ಅವರದ್ದೇ ಆಗಿರುತ್ತೆ. ಆದರೆ ಸಾಮಾನ್ಯ ಶಕ 1881ರಲ್ಲಿ ಮತ್ತೆ ಆಳ್ವಿಕೆಯನ್ನ ಬ್ರಿಟಿಷ್ ಏನ್ ಮಾಡ್ತಾರೆ, ಒಪ್ಪಂದಗಳ ಮೇರೆಗೆ ಒಡೆಯರ್ ವಶಕ್ಕೆ ಬಿಟ್ಕೊಡ್ತಾರೆ. 20ನೇ ಶತಮಾನದ ಆದಿ ಭಾಗದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಆಡಳಿತದಲ್ಲಿ ಅನೇಕ ಜನಪರ ಕಾರ್ಯಕ್ರಮಗಳು ಆಗ್ತವೆ. ನೋಡಿ, ಅವ್ರ ಕಾಲದಲ್ಲಿ ಶಿಕ್ಷಣ, ಸಂಸ್ಕೃತಿ, ನೀರಾವರಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾರೆ. ಅಷ್ಟೇ ಅಲ್ಲ, ಇಂಜಿನಿಯರ್ಸ್ ಗಳಾದಂತಹ ಸರ್ ಎಂ ವಿಶ್ವೇಶ್ವರಯ್ಯನವರು, ಸರ್ ಮಿರ್ಜಾ ಇಸ್ಮಾಯಿಲ್ ಇವರ ದಿವಾನಗಿರಿಯಲ್ಲಿ ಮೈಸೂರು ಏನಾಗುತ್ತೆ ಅಂದ್ರೆ ಅಪೂರ್ವ ಯಶಸ್ಸನ್ನ ಪಡ್ಕೊಳ್ಳುತ್ತೆ. ಇವತ್ತಿನ ಕೃಷ್ಣರಾಜ ಸಾಗರ ಅಂತ ಏನ್ ನಾವು ಕರಿತಾ ಇದೀವಿ, ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ KRS ಡ್ಯಾಮ್ ಅಂತ ಏನ್ ಹೇಳ್ತೀವಿ, ಅದರ ನಿರ್ಮಾತೃ ಅಲ್ವಾ, ಆವಾಗ ಅದನ್ನ ಕಟ್ಸಿರೋಂಥವ್ರು, ಅದರ ಪ್ಲಾನ್ ಹಾಕ್ತಂತವ್ರು ಸರ್ ಎಂ ವಿ. ಸೊ ನೋಡಿ, 1947ರಲ್ಲಿ ದೇಶಕ್ಕೆ ಸ್ವತಂತ್ರ ಬಂದಂತಹ ಸಂದರ್ಭದಲ್ಲಿ ಮೈಸೂರು ಸಂಸ್ಥಾನ ಭಾರತ ಗಣರಾಜ್ಯದಲ್ಲಿ ವಿಲೀನಗೊಳ್ಳುತ್ತೆ. ಇವ್ರೆ ನಾಲ್ವಡಿ ಕೃಷ್ಣರಾಜ್ ಕಾಲದಲ್ಲಿ, ಒಡೆಯರ್ ಕಾಲದಲ್ಲಿ ಸರ್ ಎಂ ವಿನೂ ಕೂಡ ಇದ್ರು, ಸರ್ ಮಿರ್ಜಾ ಇಸ್ಮಾಯಿಲ್ ಇವರು ದಿವಾನ್ರುಗಳಾಗಿದ್ರು. ಓಕೆ, ಈ ವಿಭಾಗದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ವಿವಿಧ ರಾಜ್ಯ ಮನೆತನಗಳು ಕೂಡ ಆಳ್ವಿಕೆ ನಡೆಸಿದಂತ ಚರಿತ್ರೆ ಇದೆ. ಸೊ ನಿಮ್ಗೆಲ್ಲ ಗೊತ್ತಿರ್ಬೋದು, ಕೊಡಗು ಕೂಡ ಮೈಸೂರು ವಿಭಾಗದಲ್ಲಿ ಬರುವಂತ ಒಂದು ಜಿಲ್ಲೆ. ಸೊ ಈ ಕೊಡಗು ಪ್ರದೇಶದಲ್ಲಿ ಅನೇಕ ರಾಜ್ಯ ಮನೆತನಗಳು ಆಡಳಿತವನ್ನ ನಡೆಸ್ತವೆ. ಹಾಲೇರಿ ಮನೆತನವು 17ನೇ ಶತಮಾನದಲ್ಲಿ ತನ್ನ ಆಳ್ವಿಕೆಯನ್ನ ಸ್ಥಾಪನೆ ಮಾಡುತ್ತೆ. ಬಿದನೂರು ಇವರ ರಾಜಧಾನಿಯಾಗಿತ್ತು. ಹಾಗೆ ಹಾಲೇರಿ ಅರಸರಲ್ಲಿ ದೊಡ್ಡ ವೀರಪ್ಪ ಪ್ರಸಿದ್ಧನಾದಂತಹ ದೊರೆಯಾಗಿದ್ದ. ನೋಡಿ, ನಾವು ಡೀಟೇಲ್ ಆಗಿ ಓದ್ಕೊಂಡಾಗ್ಲೇ ಈ ಅರಸರುಗಳ ಹೆಸರುಗಳಾಗಿರ್ಬೋದು, ಅವ್ರ ಆಳ್ವಿಕೆ ಮಾಡಿದಂತ ಪ್ರದೇಶದ ಹೆಸರುಗಳಾಗಿರ್ಬೋದು ಗೊತ್ತಾಗತ್ತೆ. ನಾವು ಡೀಟೇಲ್ ಆಗಿ ಓದ್ಕೊಂಡಿಲ್ಲ ಅಂತಂದ್ರೆ ಎಕ್ಸಾಮ್ ನಲ್ಲಿ ಯಾರು ಚಿಕ್ಕ ವೀರರಾಜ, ಯಾರು ದೊಡ್ಡ ವೀರಪ್ಪ, ಯಾವ ಹಾಲೇರಿ ಮನೆತನ ಅಂದ್ರೆ ಯಾವುದು ಅಂತ ನಮಗೆ ಗೊತ್ತಿರೋದಿಲ್ಲ ಅಲ್ವಾ. ಹಾಗಾಗಿ ನಾನು ಪಾಠ ಮಾಡುವಾಗ ಪ್ರತಿಯೊಂದನ್ನು ಕೂಡ ನೀವು ನೋಟ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಚಿಕ್ಕ ವೀರರಾಜ ಕೊನೆಯ ಅರಸ. ಓಕೆ, ಈತ ದುರ್ಬಲನಾಗಿದ್ದ. ಹಾಗೆ ಇದನ್ನ ಬಳಕೆ ಮಾಡ್ಕೊಂಡು ಮತ್ತೆ ಅಲ್ಲಿ ಬ್ರಿಟಿಷ್ ಏನ್ ಮಾಡ್ತಾರೆ ಅಂತಂದ್ರೆ ತಮ್ಮ ವಶಕ್ಕೆ ಆ ಪ್ರದೇಶವನ್ನ ತೆಗೆದುಕೊಳ್ತಾರೆ. ಸೊ ಅದಾದ್ಮೇಲೆ ಸ್ವತಂತ್ರ ನಂತರ ಕೊಡಗು ಪ್ರತ್ಯೇಕವಾದಂತಹ ಒಂದು ರಾಜ್ಯವಾಗುತ್ತೆ. ಸಾಮಾನ್ಯ ಶಕ 1956ರಲ್ಲಿ ಅದು ಕರ್ನಾಟಕದಲ್ಲಿ ವಿಲೀನಗೊಳಿಸ್ತಾರೆ. ಕೆಳದಿ ಸಂಸ್ಥಾನ ಮತ್ತೊಂದು ರಾಜ ಮನೆತನ. ಕೆಳದಿ ಸಂಸ್ಥಾನ ಕೇಳಿದಿರಾ ನೀವು, ಕೆಳದಿ ನಾಯಕರು ಅಂತ ಹೇಳಿ ಬರ್ತಾರೆ. ಉಳ್ಳಾಲದ ರಾಣಿ ಅಬ್ಬಕ್ಕ ಪೋರ್ಚುಗೀಸರ ವಿರುದ್ಧವನ್ನ ಹೋರಾಟ ಮಾಡ್ತಾಳೆ. ನಿಮಗೆಲ್ಲ ಇದು ಗೊತ್ತಿದೆ. ಉಳ್ಳಾಲದಲ್ಲಿ ರಾಣಿ ಅಬ್ಬಕ್ಕ, ಕೆಳದಿ ಸಂಸ್ಥಾನನೂ ಕೂಡ ಒಂದು ರಾಜ ಸಂಸ್ಥಾನವಾಗಿತ್ತು. ಕೊಡಗಿನಲ್ಲಿ ಕೂಡ ಆಳ್ವಿಕೆ ನಡೀತಾ ಇತ್ತು. ಇವೆಲ್ಲ ಸ್ವಲ್ಪ ಚಾರಿತ್ರಿಕ ಹಿನ್ನೆಲೆ ಬಗ್ಗೆ ನಾನು ನಿಮಗೆ ಕೊಡ್ತಾ ಇರೋದು. ಕರ್ನಾಟಕದ ಕರಾವಳಿ ಪ್ರದೇಶವನ್ನ ತುಳುನಾಡು ಅಂತ ಹೇಳಿ ಕರೀತಾರೆ. ಯಾಕೆ ಅಂತಂದ್ರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳನ್ನ ಒಳಗೊಂಡಂತಹ ತುಳುನಾಡಲ್ಲಿ 7ನೇ ಶತಮಾನದಿಂದ 14ನೇ ಶತಮಾನದವರೆಗೂ ಕೂಡ ಅಳುಪ ಮನೆತನದ ಅರಸರು ಆಳ್ವಿಕೆಯನ್ನ ಮಾಡ್ತಾ ಇದ್ರು. ತುಂಬಾ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ, ಇದನ್ನ 2 ಸಲ ಕೇಳಿದ್ದಾರೆ. ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಉದ್ಯಾವರ, ಮಂಗಲಪುರ, ಹುಂಚ, ಬನವಾಸಿಗಳು ಅಳುಪರ ರಾಜಧಾನಿಗಳ ಆಗಿದ್ವು. ಓಕೆ, ತುಳುನಾಡಿನಲ್ಲಿ ಅನೇಕ ಪಾಳೆಗಾರರು ಕೂಡ ಆಳ್ವಿಕೆಯನ್ನ ಮಾಡ್ತಾರೆ. ಅದರಲ್ಲಿ ತುಂಬಾ ಪ್ರಸಿದ್ಧತೆಯನ್ನ ಪಡ್ಕೊಂಡಂತಹ ಪಾಳೆಗಾರರು ಅಂತಂದ್ರೆ ಪುತ್ತಿಗೆಯ ಚೌಟರು, ಬಂಗವಾಡಿಯ ಬಂಗರು, ಕಾರ್ಕಳದ ಭೈರವರಸರು, ಕಾಸರಗೋಡಿನ ಕುಂಬಳೆ. ಪ್ರತಿಯೊಂದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಯಾಕೆಂತಂದ್ರೆ ಹೊಂದಿಸಿ ಬರೆಯಿರಿ ರೂಪದಲ್ಲೂ ಕೂಡ ಕೇಳ್ಬೋದು, ಸರಿತಪ್ಪು ರೂಪದಲ್ಲೂ ಕೂಡ ಕೇಳ್ಬೋದು. ನೋಡಿ, ತುಳುನಾಡಿನ
ತುಳುನಾಡಿನಲ್ಲಿ ಆಳ್ವಿಕೆ ಮಾಡಿದಂತ ಪಾಳೆಗಾರರ ಸರಿಯಾದ ಹೊಂದಾಣಿಕೆ ಅಂತಂದಾಗ ಪುತ್ತಿಗೆಯ ಚೌಟರು, ಬಂಗವಾಡಿಯ ಬಂಗರು, ಕಾರ್ಕಳದಲ್ಲಿ ಭೈರವರಸರು, ಕಾಸರಗೋಡ್ನಲ್ಲಿ ಕುಂಬಳೆ ಅರಸರು ಏನ್ ಮಾಡ್ತಾರೆ, ಆಳ್ವಿಕೆಯನ್ನ ಮಾಡ್ತಾರೆ. ಎಸ್, ನೆಕ್ಸ್ಟ್ ಇದರ ಒಂದು ಇತಿಹಾಸ ನೋಡೋದಾದ್ರೆ, ಕರಾವಳಿ ಪ್ರದೇಶವನ್ನ ಬ್ರಿಟಿಷರು ಏನ್ ಮಾಡ್ತಾರೆ, ಕೆನರಾ ಅಂತ ಹೇಳಿ ಕರೆದ್ರು. ಈ ಪ್ರದೇಶವನ್ನ ಅವರು ಸಾಮಾನ್ಯ ಶಕ 1801ರಲ್ಲಿ ವಶಪಡಿಸಿಕೊಳ್ತಾರೆ. ಬ್ರಿಟಿಷರು ಕರಾವಳಿಯನ್ನ ಸಾಮಾನ್ಯ ಶಕ 1860ರಲ್ಲಿ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಅಂತ ಹೇಳಿ ವಿಭಜನೆ ಮಾಡ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆಯನ್ನ ವಿಭಜಿಸಿ 1997ರಲ್ಲಿ ಉಡುಪಿ ಜಿಲ್ಲೆಯನ್ನ ರಚನೆ ಮಾಡಲಾಗತ್ತೆ. ನೆನ್ಪಿಟ್ಕೊಳ್ಳಿ, ಇಲ್ಲಿ ಏನಾಗತ್ತೆ ಅಂದ್ರೆ 1860ರಲ್ಲಿ ಬ್ರಿಟಿಷರು ಕರಾವಳಿಯನ್ನ ಏನ್ ಮಾಡ್ತಾರೆ, ಉತ್ತರ ಕನ್ನಡ ಮತ್ತೆ ದಕ್ಷಿಣ ಕನ್ನಡ ಅಂತ ಹೇಳಿ ವಿಭಜಿಸಿದ ನಂತರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಮತ್ತೆ ವಿಭಜನೆ ಮಾಡಿ 1997ರಲ್ಲಿ ಉಡುಪಿ ಜಿಲ್ಲೆಯನ್ನ ರಚನೆ ಮಾಡಲಾಗತ್ತೆ. ಸರಿನಾ? ಇದಿಷ್ಟು ಒಂದು ಆಡಳಿತ ರಾಜಕೀಯ ಹಿನ್ನೆಲೆ ಅಂತ ಹೇಳಿ ನಾವ್ ಇದನ್ನ ಗುರುತಿಸ್ತೀವಿ. ಇದ್ರಲ್ಲಿ ಎಷ್ಟೋ ಅಂಶಗಳು ಬಂದೋಯ್ತು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬರೋದಾದ್ರೆ, ಪ್ರಾಕೃತಿಕ ಸಂಪನ್ಮೂಲ ಹೇಗಿದೆ, ಇಲ್ಲಿ ಹೇಗಿರುತ್ತೆ, ಅಪಾರವಾಗಿದೆ ಅಲ್ವಾ. ಈ ವಿಭಾಗ ಏನಿದೆ ವಿವಿಧ ಹವಾಮಾನಗಳಿಂದ ಕೂಡಿದಂತ ಒಂದು ಪ್ರದೇಶ. ಈ ವಿಭಾಗಕ್ಕೆ ಸೇರಿದಂತಹ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳು ವಿಶಾಲವಾದಂತಹ ಕರಾವಳಿ ಪ್ರದೇಶವನ್ನ ಕೂಡ ಇವು ಹೊಂದಿದೆ. ಪರ್ವತ ಸರಣಿಗಳು, ದಟ್ಟ ಕಾಡುಗಳು, ಕರಾವಳಿ ಪ್ರದೇಶಗಳು ಒಟ್ಟಿಗೆ ಇಲ್ಲಿರುವುದರಿಂದ ಇಲ್ಲಿನ ವಾಯುಗುಣವನ್ನ ಉಷ್ಣವಲಯದ ಮಳೆಮಾರುತ ವಾತಾವರಣ ಅಂತ ಹೇಳಿ ಕರೀತಾರೆ. ಏನ್ ಹೇಳಿ, ಉಷ್ಣವಲಯದ ಮಳೆಮಾರುತ ವಾತಾವರಣ ಅಂತ ಹೇಳಿ ಕರೀತಾರೆ. ಓಕೆ, ಯಾಕೆಂದ್ರೆ ಕರಾವಳಿ ಇದೆ, ಮಲೆನಾಡಿದೆ, ಎಲ್ಲ ಇದೆ. ಹಾಗಾಗಿ ಈ ವಿಭಾಗದಲ್ಲಿನ ಹವಾಮಾನ ಏನಿದೆ ತೀವ್ರ ಚಳಿ ಮತ್ತು ಸಾಧಾರಣ ಉಷ್ಣ ಹವಾಮಾನದಿಂದ ಕೂಡಿದೆ. ಮಂಡ್ಯ ಮತ್ತು ಮೈಸೂರು ಜಿಲ್ಲೆಗಳು ಒಣ ಹವಾಮಾನದಿಂದ ಕೂಡಿವೆ. ಈ ವಿಭಾಗದಲ್ಲಿ ಉಡುಪಿಯು ಅತ್ಯಂತ ಹೆಚ್ಚು ಮಳೆಯನ್ನ ಪಡ್ಕೊಂಡ್ರೆ ಮಂಡ್ಯ ಜಿಲ್ಲೆ ಏನಿದೆ ಅತ್ಯಂತ ಕಡಿಮೆ ಮಳೆಯನ್ನ ಪಡ್ಕೊಳ್ಳುತ್ತೆ. ನೆನ್ಪಿಟ್ಕೊಳ್ಳಿ, ಈ ಮೈಸೂರು ವಿಭಾಗದಲ್ಲಿ ಉಡುಪಿ ಜಿಲ್ಲೆಗೆ ಹೆಚ್ಚಿನ ಮಳೆ ಇದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಕಡಿಮೆ ಮಳೆ ಆಗುತ್ತೆ. ಯಾವ್ದನ್ನ ತಗೊಂಡಾಗ, ಮೈಸೂರು ವಿಭಾಗವನ್ನ ತೆಗೆದುಕೊಂಡಾಗ. ಸೊ ವಿವಿಧ ಹವಾಮಾನ, ವಿವಿಧ ಪ್ರಮಾಣದ ಮಳೆ ಇದೆ, ಪರ್ವತಗಳಿದೆ, ಅರಣ್ಯ ಇದೆ. ವಿಭಿನ್ನತೆಯಿಂದಾಗಿ ಇಲ್ಲಿ ವಿವಿಧ ರೀತಿಯಾದಂತಹ ಬೆಳೆಗಳನ್ನ ಬೆಳೀತಾರೆ. ಸೊ ಇಲ್ಲಿ ಬೆಳೀತಕ್ಕಂತ ಮುಖ್ಯ ಕೃಷಿ ಬೆಳೆಗಳು ಯಾವ್ಯಾವು ಅಂತ ಕೇಳಿದ್ರೆ, ರಾಗಿ ಇದೆ, ಭತ್ತ ಇದೆ, ಉದ್ದು, ಹೆಸರು, ಹುರುಳಿಕಾಳು, ಜೋಳ. ಸೊ ಇವೆಲ್ಲವನ್ನ ಕೃಷಿ ಬೆಳೆಗಳು ಅಂತ ಹೇಳಿ ಗುರುತಿಸ್ತಾ ಇದೀವಿ. ಸೊ ವಾಣಿಜ್ಯ ಬೆಳೆಗಳು ಯಾವ್ಯಾವಿದೆ ಇಲ್ಲಿ ಅಂತಂದಾಗ, ನಿಮಗೆ ಗೊತ್ತಿದೆ ಚಿಕ್ಕಮಂಗ್ಳೂರ್ ಇಲ್ಲೇ ಇರೋದ್ರಿಂದ ಕಾಫಿ ನಾಡು ಅಂತ ಹೇಳಿ ಕರಿತೀವಿ. ಸೊ ಕಾಫಿಯನ್ನ ಯಥೇಚ್ಛವಾಗಿ ಬೆಳೆಯಲಾಗತ್ತೆ. ಕಬ್ಬು, ತಂಬಾಕು, ಅಡಿಕೆ, ಏಲಕ್ಕಿ, ಕಿತ್ತಳೆ ಹಣ್ಣು, ಪೈನಾಪಲ್, ಗೋಡಂಬಿಗಳನ್ನ ಜಾಸ್ತಿ ವಾಣಿಜ್ಯ ಬೆಳೆಗಳನ್ನಾಗಿ ಬೆಳೀತಾರೆ. ಸೊ ಭಾರತದಲ್ಲಿ ಕಾಫಿಯನ್ನ ಮೊದಲು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬೆಳೀತಾರೆ. ಸೊ ಈ ವಿಭಾಗದ ಅನೇಕ ಪ್ರದೇಶಗಳಲ್ಲಿ ವೀಳ್ಯದೆಲೆ ಬೆಳೆಯನ್ನ ಕೂಡ ಬೆಳೆಯಲಾಗುತ್ತೆ. ಪ್ರಾಕೃತಿಕ ಸಂಪನ್ಮೂಲದ ದೃಷ್ಟಿಯಿಂದ ಇದು ಒಂದು ಸಮೃದ್ಧವಾದಂತ ವಿಭಾಗ ಅಂತ ನಾನು ಮೊದಲೇ ಹೇಳಿದೀನಿ ನಿಮಗೆ. ಯಾಕೆ ಅಂತಂದ್ರೆ ಕೊಡಗು, ದಕ್ಷಿಣ ಕನ್ನಡ, ಮೈಸೂರು, ಚಿಕ್ಕಮಗಳೂರು ಇದೆ ಅಂತಂದ್ರೆ ದಟ್ಟವಾದಂತ ಅರಣ್ಯವನ್ನ ನಾವಿಲ್ಲಿ ಕಾಣ್ತೀವಿ. ಇಲ್ಲಿ ಅರಣ್ಯಗಳಲ್ಲಿ ತೇಗ, ಶ್ರೀಗಂಧ ಮರಗಳು, ಹೊಂಗೆ, ನಂದಿ, ಮತ್ತಿ ಮರಗಳನ್ನ ಕೂಡ ಇಲ್ಲಿ ಜಾಸ್ತಿ ಬೆಳೆಯಲಾಗುತ್ತೆ. ಸೊ ಈ ಅರಣ್ಯಗಳು ಅನೇಕ ಬಗೆಯ ಉತ್ಪನ್ನಗಳಿಗೆ ಹೆಸರುವಾಸಿಯಾಗಿದೆ. ಗೋಂದು, ಜೇನುತುಪ್ಪ, ಮೇಣ, ಕಾಡು ಹಣ್ಣು. ಸೊ ಇವೆಲ್ಲವೂ ಕೂಡ ಏನಪ್ಪಾ ಅಂತಂದ್ರೆ ಕಿರು ಅರಣ್ಯ ಉತ್ಪನ್ನಗಳು ಅಂತ ಹೇಳಿ ಗುರುತಿಸ್ತೇವೆ. ನೆನ್ಪಿಟ್ಕೊಳ್ಳಿ. ಆಮೇಲೆ ಇಲ್ಲಿ ಪರ್ವತಗಳನ್ನ ನೋಡೋದಾದ್ರೆ ಅತ್ಯಂತ ದೊಡ್ಡ ಮತ್ತೆ ಸಣ್ಣ ಪರ್ವತಗಳನ್ನ ಕೂಡ ನೋಡ್ತೇವೆ. ಅವುಗಳಲ್ಲಿ ತುಂಬಾ ಮುಖ್ಯವಾದಂತದ್ದು ಅಂದ್ರೆ ಸುಬ್ರಹ್ಮಣ್ಯ ಬೆಟ್ಟ, ಹಿಮವತ್ ಗೋಪಾಲ್ ಸ್ವಾಮಿ ಬೆಟ್ಟ, ಮಲೈ ಮಹದೇಶ್ವರ ಬೆಟ್ಟ, ಬಿಳಿಗಿರಿ ರಂಗನ ಬೆಟ್ಟ, ಮುಳ್ಳಯ್ಯನಗಿರಿ, ಕೆಮ್ಮಣ್ಣುಗುಂಡಿ, ಹಾಗೆ ಚಾಮುಂಡಿ ಬೆಟ್ಟ, ಶ್ರವಣ ಬೆಳಗೊಳದ ಚಂದ್ರಗಿರಿ ಬೆಟ್ಟ, ಇಂದ್ರಗಿರಿ. ಇವೆಲ್ಲವೂ ಕೂಡ ಏನಪ್ಪಾ ಅಂದ್ರೆ ಅತ್ಯಂತ ಪ್ರಸಿದ್ಧವಾದಂತಹ ಬೆಟ್ಟಗಳು ಅಂತ ಹೇಳಿ ಗುರುತಿಸ್ತೀವಿ. ಅಷ್ಟೇ ಅಲ್ಲ, ಮೈಸೂರು ವಿಭಾಗ ಏನಿದೆ ಜೀವಿ ವೈವಿಧ್ಯಕ್ಕೂ ಕೂಡ ಹೆಸರುವಾಸಿಯಾಗಿದೆ. ಯಾಕೆಂದ್ರೆ ಇಲ್ಲಿ ಅನೇಕ
ಜೀವಿಧಾಮಗಳನ್ನ ಕೂಡ ನಾವು ಕಾಣ್ಬೋದು. ಯಾವ್ಯಾವ ಜೀವಿಧಾಮಗಳು ಅಂತಂದ್ರೆ ಹುಲಿ, ಚಿರತೆ, ಕಾಡು ನಾಯಿ, ಜಿಂಕೆ, ನರಿ, ಕಾಡೆಮ್ಮೆ. ಸೊ ವಿವಿಧ ಬಗೆಯ ಹಾವುಗಳು ಕೂಡ ನಿಮಗೆ ಗೊತ್ತಿರ್ಬೋದು. ಪಶ್ಚಿಮ ಘಟ್ಟಗಳ ಸಾಲು ಇಲ್ಲಿ ಬರುವಂತದ್ದು. ಆಮೇಲೆ ವಿಶಿಷ್ಟವಾದಂತಹ ಹಾವುಗಳನ್ನ ಕೂಡ ನಾವಿಲ್ಲಿ ಕಾಣ್ಬೋದು. ವನ್ಯ ಮೃಗಗಳು ಕೂಡ ಇಲ್ಲಿ ಅರಣ್ಯಗಳಲ್ಲಿ ವಾಸ ಮಾಡುತ್ತೆ. ಸೊ ಮೈಸೂರು ಜಿಲ್ಲೆಯ ಬನ್ನೂರು ಏನಿದೆ ಉತ್ತಮ ತಳಿ ಟಗರುಗಳಿಗೆ ಹೆಸರುವಾಸಿಯಾಗಿರುವಂತದ್ದು. ನೆನ್ಪಿಟ್ಕೊಳ್ಳಿ, ಬನ್ನೂರು ಟಗರು ಅಂತಂದ್ರೆ ಬಹಳ ಉತ್ತಮವಾದಂತಹ ತಳಿ ಅಂತೇಳಿ ಗುರುತಿಸ್ತಾರೆ. ಹಾಗಾದ್ರೆ ಈ ವಿಭಾಗದಲ್ಲಿ ಹರಿತಕ್ಕಂತ ಪ್ರಮುಖ ಪ್ರಸಿದ್ಧ ನದಿಗಳು ಯಾವ್ಯಾವು ಅಂತಂದ್ರೆ ನಮ್ಮ ಜೀವನದಿ, ಕನ್ನಡ ನಾಡಿನ ಜೀವನದಿ ಅಂತ ಕರ್ಸ್ಕೊಳ್ಳುವಂತಹ ಕಾವೇರಿ ನದಿ, ಹೇಮಾವತಿ, ಹಾರಂಗಿ, ನೇತ್ರಾವತಿ, ಕುಮಾರಾಧಾರ, ವೇದಾವತಿ, ಕಪಿಲ, ಯಗಚ್ಚಿ. ಸೊ ಇವೆಲ್ಲಾ ಒಂದು ನದಿಗಳು ಇಲ್ಲಿ ಹರಿಯುತ್ತೆ. ಅನೇಕ ಪ್ರಸಿದ್ಧ ಜಲಪಾತಗಳನ್ನು ಕೂಡ ನಾವು ಕಾಣ್ಬೋದು. ಗಗನಚುಕ್ಕಿ, ಭರಚುಕ್ಕಿ, ಅಬ್ಬೆ ಫಾಲ್ಸ್, ಇರ್ಪು ಫಾಲ್ಸ್, ಹೆಬ್ಬೆ ಫಾಲ್ಸ್. ಸೊ ಇವೆಲ್ಲವೂ ಕೂಡ ಈ ವಿಭಾಗದಲ್ಲಿ ಕಂಡುಬರುವಂತಹ ಪ್ರಮುಖ ಜಲಪಾತಗಳು ಅಂತ ಹೇಳಿ ಗುರುತಿಸ್ತೀವಿ. ಮೈಸೂರು ವಿಭಾಗದ ಜಿಲ್ಲೆಗಳಲ್ಲಿ ದೊರೆತಕ್ಕಂತ ಮುಖ್ಯ ಖನಿಜಗಳು ಅಂತಂದ್ರೆ ಬಾಕ್ಸೈಟ್, ಫೆಲ್ಸೈಟ್, ಕ್ರೋಮೈಟ್, ಸುಣ್ಣದ ಕಲ್ಲು, ಹಾಗೆ ಗ್ರಾನೈಟ್ ಮತ್ತು ಮ್ಯಾಂಗನೀಸ್. ಸೊ ಇವೆಲ್ಲ ಖನಿಜಗಳನ್ನ ನಾವಿಲ್ಲಿ ಗಮನಕ್ಕೆ ತೆಗೆದುಕೊಳ್ಬಹುದು. ಸೊ ಫೆಲ್ಸೈಟ್ ಅದಿರು ಏನಿದೆ ಮೈಸೂರು ಜಿಲ್ಲೆಯಲ್ಲಿ ಸಿಗ್ತಕ್ಕಂತ ಅತ್ಯಂತ ಪ್ರಮುಖವಾದಂತಹ ಒಂದು ಅದಿರು ಅಂತ ಹೇಳಿ ನಾವು ಗುರುತಿಸ್ತೀವಿ. ಹಾಗೆ ಈ ವಿಭಾಗದಲ್ಲಿ ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಜಿಲ್ಲೆಗಳು ಏನಾಗಿದೆ ಕರಾವಳಿ ಜಿಲ್ಲೆಗಳು ಅಂತ ಹೇಳಿ ಹೇಳ್ತೀವಿ. ನೋಡಿ ನೆನಪಿಟ್ಕೊಳ್ಳಿ, ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಜಿಲ್ಲೆ ಇವೆರಡು ಕೂಡ ಕರಾವಳಿ ಜಿಲ್ಲೆಗಳು. ಸೊ ಇಲ್ಲಿ ಬಂದರು ಅಂತಂದ್ರೆ ಹಡಗುಗಳು ಬಂದು ನಿಂತ್ಕೊಳ್ಳುವಂತಹ ತಾಣವನ್ನ ನಾವು ಬಂದರು ಅಂತ ಹೇಳ್ತೀವಿ. ಅಷ್ಟೇ ಅಲ್ಲ, ಈ ಎರಡು ಜಿಲ್ಲೆಗಳಲ್ಲಿ ಸಮುದ್ರ ಮೀನುಗಾರಿಕೆಗೂ ಕೂಡ ಹೆಸರುವಾಸಿಯಾಗಿದೆ ಅಲ್ವಾ. ಆಟೋಮೆಟಿಕ್ ಆಗಿ ಎಲ್ಲಿ ಸಮುದ್ರಗಳಿದೆ ಅಂತಂದ್ರೆ ಅಲ್ಲಿ ಮೀನುಗಾರಿಕೆ ಇದ್ದೇ ಇರುತ್ತೆ. ಈ ಚಿತ್ರದಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರಾ ನೋಡಿ. ಹಾಗೆ ಇಲ್ಲಿ ಸಂಸ್ಕರಣೆ ಮಾಡಿದಂತಹ ಮೀನನ್ನ ರಫ್ತು ಕೂಡ ಮಾಡ್ತಾರೆ, ಬೇರೆ ಕಡೆ ಕಳಿಸ್ಕೊಡ್ತಾರೆ. ಸಾವಿರಾರು ಮೀನುಗಾರರಿಗೆ ಇದು ವರಮಾನದ ಮೂಲ ಅಂತಾನೂ ಕೂಡ ಹೇಳ್ತೇವೆ. ಕೊಡಗು, ಚಿಕ್ಕಮಂಗ್ಳೂರು, ಮೈಸೂರು ಜಿಲ್ಲೆಗಳು ಮರಗಳ ದಿಮ್ಮಿಗಳ ಮಾರಾಟದ ಕೇಂದ್ರಗಳು ಅಂತ ಹೇಳಿ ಕೂಡ ಗುರುತಿಸ್ತೀವಿ. ಓಕೆ, ಹಾಗೆ ಇದು ಗಗನಚುಕ್ಕಿ ಮತ್ತು ಭರಚುಕ್ಕಿ ಜಲಪಾತ. ಸೊ ಕರಾವಳಿಯಲ್ಲಿ ಮೀನುಗಾರಿಕೆಯನ್ನ ಕೂಡ ನೀವು ನೋಡ್ಬೋದು. ಇನ್ನ ಅರಣ್ಯಗಳು, ವನ್ಯ ಮೃಗಗಳು, ರಾಷ್ಟ್ರೀಯ ಉದ್ಯಾನವನಗಳನ್ನ ನಾವು ನೋಡೋಣ. ಈಗ ನೋಡಿ, ಮೈಸೂರು ಅರಣ್ಯಗಳ ನಾಡು. ಹಾಗೆ ಮೈಸೂರು, ಕೊಡಗು, ಚಿಕ್ಕಮಂಗ್ಳೂರು, ಹಾಸನ ಮುಂತಾದಂತಹ ಜಿಲ್ಲೆಗಳಲ್ಲಿ ಏನಪ್ಪಾ ಅಂದ್ರೆ ದಟ್ಟ ಅರಣ್ಯ ಪ್ರದೇಶಗಳನ್ನ ಕೂಡ ಕಾಣ್ತೇವೆ. ಅಷ್ಟೇ ಅಲ್ಲ, ಈ ಬಂಡೀಪುರ, ನಾಗರಹೊಳೆ, ಮಲೆ ಮಹದೇಶ್ವರ ಬೆಟ್ಟ, ಪುಷ್ಪಗಿರಿ ಬೆಟ್ಟಗಳು ಇವೆಲ್ಲವೂ ಕೂಡ ಅರಣ್ಯ ಪ್ರದೇಶಗಳು ಅಂತ ಗುರುತಿಸ್ತೀವಿ. ಆಮೇಲೆ ಬುಡಕಟ್ಟು ಸಮುದಾಯಗಳನ್ನ ಕೂಡ ನಾವಿಲ್ಲಿ ವೀಕ್ಷಣೆ ಮಾಡ್ಬೋದು. ಹಾಗೆ ಸಾವಿರಾರು ಬುಡಕಟ್ಟು ಜನರಿಗೂ ಕೂಡ ಏನಪ್ಪಾ ಅಂತಂದ್ರೆ ಅರಣ್ಯ ಉತ್ಪನ್ನಗಳು ವರಮಾನದ ಆಹಾರ ಮೂಲಗಳು ಅಂತೇಳಿ ಈ ಅರಣ್ಯವನ್ನ ನಾವು ಕರಿತಾ ಇದ್ದೀವಿ. ಸೊ ಜೇನು ಕುರುಬರು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಕಂಡು ಬರ್ತಾರೆ. ಮೈಸೂರು, ಚಾಮರಾಜನಗರ ಜಿಲ್ಲೆಗಳಲ್ಲಿ ಜೇನು ಕುರುಬರು ಹೆಚ್ಚು ನೆಲೆಸಿರುವಂತ ಒಂದು ಬುಡಕಟ್ಟು ಸಮುದಾಯ ಅಂತ ಹೇಳ್ತೀವಿ. ಹಾಗೆ ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಜಿಲ್ಲೆಯಲ್ಲಿ ಕೊರಗ ಬುಡಕಟ್ಟು, ಇದು ತುಂಬಾ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ಅತ್ಯಂತ ಹಿಂದುಳಿದಂತ ಸಮುದಾಯ ಅಂತ ಹೇಳಿ ಈ ಕೊರಗ ಬುಡಕಟ್ಟುವನ್ನ ಕರಿತೀವಿ. ಕೊಡಗು ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂತ ಸಮುದಾಯ ಅಂದ್ರೆ ಮಲೆ ಕುಡಿಯರು. ಇದು ಎಷ್ಟೋ ಸಲ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಕೊಡಗಿನಲ್ಲಿ ಮಲೆ ಕುಡಿಯರು, ಹಾಗೆ ಉಡುಪಿ ಜಿಲ್ಲೆಯಲ್ಲಿ ಕೊರಗ ಬುಡಕಟ್ಟು ಸಮುದಾಯ. ಜೇನು ಕುರುಬರು ಎಲ್ಲಿ ಕಂಡು ಬರ್ತಾರಪ್ಪ ಅಂತಂದ್ರೆ ಮೈಸೂರು ವಿಭಾಗದಲ್ಲಿ ಕಂಡು ಬರ್ತಾರೆ. ಓಕೆ, ಮೈಸೂರು, ಚಾಮರಾಜನಗರದಲ್ಲಿ ಜೇನು ಕುರುಬರು ಕಂಡು ಬರ್ತಾರೆ. ಸೊ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಮಲೆ ಕುಡಿಯರು ಕಂಡು ಬರ್ತಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ವಾಸ ಮಾಡ್ತಕ್ಕಂತ ಸೋಲಿಗರು ಮತ್ತೊಂದು ಬುಡಕಟ್ಟು ಸಮುದಾಯ ಚಾಮರಾಜನಗರ ಜಿಲ್ಲೆಯಲ್ಲಿ. ಇವರಲ್ದಂಗೆ ಎರವರು, ಹಕ್ಕಿಪಿಕ್ಕಿಗಳು, ಹಲಸರು, ಮೇದರು ಈ ತರ ಬುಡಕಟ್ಟು ಸಮುದಾಯಗಳನ್ನ ಕೂಡ ನಾವಿಲ್ಲಿ ಕಾಣ್ಬೋದು. ಹುಲಿ ನಮ್ಮ ರಾಷ್ಟ್ರ ಪ್ರಾಣಿ, ನಮ್ಗೆಲ್ಲ ಗೊತ್ತಿದೆ. ಹುಲಿ ಸಂರಕ್ಷಣೆ ಮಾಡ್ಬೇಕು ಅಂತೇಳಿ ಹುಲಿ ಸಂರಕ್ಷಣಾ ಯೋಜನೆಯು ಕೂಡ ನಮ್ಮ ರಾಜ್ಯದಲ್ಲಿ ಜಾರಿಯಲ್ಲಿ ಇರೋದನ್ನ ನೋಡ್ತಾ ಇದೀವಿ.
ನೋಡಿ, ಹುಲಿಯನ್ನ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ನಮ್ಮ ರಾಜ್ಯದಲ್ಲಿ 5 ಹುಲಿ ಸಂರಕ್ಷಿತ ಪ್ರದೇಶಗಳನ್ನ ನೋಡ್ತೇವೆ. ಅದರಲ್ಲಿ 3 ಮೈಸೂರು ವಿಭಾಗದಲ್ಲೇ ಇದೆ. ಯಾವ್ದ್ಯಾವ್ದು ಅಂದ್ರೆ ಬಂಡೀಪುರ ಅರಣ್ಯ, ನಾಗರಹೊಳೆ, ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶಗಳು. ಇದೇ ರೀತಿಯಲ್ಲಿ ಆನೆಗಳನ್ನ ಕೂಡ ಸಂರಕ್ಷಣೆ ಮಾಡುವಂತ ಯೋಜನೆ ಇಲ್ಲಿರೋದ್ರಿಂದ ಆನೆಗಳ ದಂತಕ್ಕೋಸ್ಕರ, ಹುಲಿ ಚರ್ಮಕ್ಕೋಸ್ಕರ ಅವುಗಳನ್ನ ಅಕ್ರಮವಾಗಿ ಕೊಲ್ತಾ ಇದ್ರು. ಅವುಗಳನ್ನ ತಡೆದ್ಬಿಟ್ಟು ಅವುಗಳನ್ನ ಸಂತತಿ ಜಾಸ್ತಿ ಮಾಡ್ಬೇಕು, ಸಂರಕ್ಷಣೆ ಮಾಡ್ಬೇಕು ಅಂತ ಹೇಳಿ ಯೋಜನೆಗಳನ್ನ ಕೂಡ ಅನುಷ್ಠಾನಕ್ಕೆ ತಂದಿದ್ದಾರೆ. ಅದಲ್ದಂಗೆ ನಮ್ಮ ದೇಶದಲ್ಲಿ ಹುಲಿಗಳ ಸಂಖ್ಯೆ ಅತಿ ಹೆಚ್ಚಿರುವಂತಹ 2ನೇ ರಾಜ್ಯ ಅಂತಂದ್ರೆ ನಮ್ಮ ಕರ್ನಾಟಕ. ನೆನ್ಪಿಟ್ಕೊಳ್ಳಿ, ನಮ್ಮ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ವನ್ಯಮೃಗಧಾಮಗಳಿದೆ. ಪಕ್ಷಿ ಸಂರಕ್ಷಣಾ ಧಾಮಗಳು ಮೈಸೂರು ವಿಭಾಗದಲ್ಲಿ ನಾವು ಕಾಣ್ಬೋದು. ಫಾರ್ ಎಕ್ಸಾಂಪಲ್ ರಂಗನತಿಟ್ಟು ಪಕ್ಷಿಧಾಮ, ಗುಡವಿ ಪಕ್ಷಿಧಾಮ, ಕೊಕ್ಕರೆ ಬೆಳ್ಳೂರು ಪಕ್ಷಿಧಾಮಗಳು ನೋಡ್ಬೋದು. ಹಾಗೆ ಮೇಲುಕೋಟೆ ವನ್ಯಮೃಗಧಾಮ, ಕಾವೇರಿ ವನ್ಯಮೃಗಧಾಮ, ಮಲೈ ಮಹದೇಶ್ವರ ವನ್ಯಮೃಗಧಾಮ, ಪುಷ್ಪಗಿರಿ ವನ್ಯಮೃಗಧಾಮ. ಸೊ ಇವೆಲ್ಲವನ್ನ ನಾವು ಮೈಸೂರು ವಿಭಾಗದಲ್ಲಿ ಇರುವಂತ ವನ್ಯಮೃಗಗಳು ಅಂತ ಕರಿತಾ ಇದ್ದೀವಿ. ನೆಕ್ಸ್ಟ್ ನೋಡೋದಾದ್ರೆ, ಮೈಸೂರು ಮತ್ತೆ ಕೊಡಗು ಜಿಲ್ಲೆಗಳಲ್ಲಿ ರಾಜೀವ್ ಗಾಂಧಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಇದ್ರೆ, ಚಾಮರಾಜನಗರ ಜಿಲ್ಲೆಯಲ್ಲಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಇದೆ. ಕೆಡ್ಡಾ ಎಂಬ ಕಾರ್ಯಾಚರಣೆ ಮೂಲಕ ಕಾಡಾನೆಗಳನ್ನ ಇಲ್ಲಿ ಪಳಗಿಸಲಾಗುತ್ತೆ. ಅಂದ್ರೆ ಕಾಡಾನೆಗಳನ್ನ ಕೂಡ ಇಲ್ಲಿ ಸ್ವಲ್ಪ ತರಬೇತಿಯನ್ನ ತೆಗೆದುಕೊಳ್ಳಲಾಗುತ್ತೆ. ಕೆಡ್ಡಾ ನೆನ್ಪಿಟ್ಕೊಳ್ಳಿ, ಇದೊಂದು ಕಾರ್ಯಾಚರಣೆ, ಕಾಡಾನೆಗಳನ್ನ ಪಳಗಿಸ್ಲಿಕ್ಕೋಸ್ಕರ ಇರ್ತಕ್ಕಂತ ಒಂದು ಯೋಜನೆ ಇದು. ಇನ್ನ ಕೃಷಿ ಮತ್ತು ಉದ್ದಿಮೆಗೆ ಬರೋದಾದ್ರೆ, ಕೃಷಿ ನಮ್ಮ ಜನರ ಜೀವದ್ರವ್ಯ. ನಿಮಗೆ ಗೊತ್ತಿದೆ, ಮೈಸೂರು ವಿಭಾಗದ ಜಿಲ್ಲೆಗಳು ಕೂಡ ಅಪವಾದವಲ್ಲ, ಯಾಕೆಂದ್ರೆ ಬಹಳಷ್ಟು ಇಲ್ಲಿ ಕೃಷಿಯನ್ನ ಅವಲಂಬಿಸಿದ್ದಾರೆ. ರೇಷ್ಮೆ ಬೆಳೆಗೆ ಕೊಡಗು, ಹಾಸನ, ಚಿಕ್ಕಮಗಳೂರು ಜಿಲ್ಲೆಗಳು ಕಾಫಿ ತೋಟಗಳಿಗೆ, ಮಂಡ್ಯ ಜಿಲ್ಲೆಯು ಕಬ್ಬು ಬೆಳೆಗೆ, ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಗಳು ಗೋಡಂಬಿ, ಮೆಣಸು, ಏಲಕ್ಕಿ, ರಬ್ಬರ್ ಬೆಳೆಗಳನ್ನ ಬೆಳೀತಾರೆ. ಅತ್ಯಂತ ಹೆಚ್ಚು ಕಾಫಿಯನ್ನ ಚಿಕ್ಕಮಗಳೂರಿನಲ್ಲಿ ಬೆಳೀತಾರೆ. ಅದಕ್ಕೋಸ್ಕರ ಅದನ್ನ ಕಾಫಿಯ ನಾಡು ಅಂತ ಹೇಳಿ ಕರಿತೀವಿ. ಓಕೆ, ಈ ವಿಭಾಗದಲ್ಲಿ ಕೃಷಿ ಬೆಳೆಗಳನ್ನ ಬೆಳೆಯೋದ್ರ ಜೊತೆಗೆ ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ತೋಟಗಾರಿಕೆಗಳ ಒಂದು ಬೆಳೆಯನ್ನ ಕೂಡ ನಾವಿಲ್ಲಿ ಕಾಣ್ಬೋದು. ಭತ್ತ, ರಾಗಿ, ಜೋಳ, ಅವರೆ, ಹೆಸರು, ಉದ್ದು ಇವೆಲ್ಲವನ್ನ ಬೆಳೀತಾರೆ. ಜೊತೆಗೆ ತಂಬಾಕು, ಕಾಫಿ, ಗೋಡಂಬಿ, ಆಲೂಗಡ್ಡೆ, ಅಡಿಕೆ, ಕಬ್ಬು, ಹತ್ತಿ, ಕಿತ್ತಳೆ, ತೆಂಗನ್ನ ಕೂಡ ಇಲ್ಲಿ ಹೆಚ್ಚು ಬೆಳೆಯಲಾಗುತ್ತೆ. ಈ ವಿಭಾಗದಲ್ಲಿನ ಕೃಷಿಗೆ 4 ಯೋಜನೆಗಳಿಂದ ನೀರಾವರಿ ದೊರೀತಾ ಇದೆ. ಒಂದು ಕೃಷ್ಣರಾಜಸಾಗರ, ಹಾರಂಗಿ ಡ್ಯಾಮ್, ಹೇಮಾವತಿ ಡ್ಯಾಮ್ ಮತ್ತೆ ಕಬಿನಿ ನೀರಾವರಿ ಯೋಜನೆಗಳು. ಓಕೆ, ಕೃಷಿ ಫಾರಂಗಳು ಇದೆ, ಕೃಷಿ ಕಾಲೇಜುಗಳನ್ನ ಕೂಡ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ತುಂಬಾ ಇಂಪಾರ್ಟೆಂಟ್ ಇದು, ನೆನ್ಪಿಟ್ಕೊಳ್ಳಿ. ಸೊ ಅಷ್ಟೇ ಅಲ್ಲ, ಮೈಸೂರು, ಮಂಗಳೂರು, ಹಾಸನ, ಚಿಕ್ಕಮಗಳೂರು ಮತ್ತೆ ಮಂಡ್ಯ, ಮಡಿಕೇರಿ ಮುಂತಾದಂತಹ ಒಂದು ಜಿಲ್ಲೆಗಳಲ್ಲಿ ಕೈಗಾರಿಕಾ ಕೇಂದ್ರಗಳನ್ನ ಕಾಣ್ಬೋದು. ಎಂತೆಂತ ಕೈಗಾರಿಕಾ ಕೇಂದ್ರಗಳಿದೆ ಅಂದ್ರೆ, ಔಷಧಿ ಕಾರ್ಖಾನೆ, ಕಾಫಿ ಕ್ಯೂರಿಂಗ್ ಉದ್ದಿಮೆಗಳು, ಆಹಾರ ಸಂಸ್ಕರಣಾ ಘಟಕಗಳು, ರಸಗೊಬ್ಬರ ಕಾರ್ಖಾನೆಗಳು, ಮಂಗಳೂರಿನ ಪೆಟ್ರೋಲಿಯಂ ಸಂಸ್ಕರಣಾ ಘಟಕ, ಕ್ಯಾಂಪ್ಕೋ ಚಾಕ್ಲೇಟ್, ಸಕ್ಕರೆ ಕಾರ್ಖಾನೆ, ಸಿಮೆಂಟ್ ಉದ್ಯಮ. ಸೊ ಇಲ್ಲಿ ಇರ್ತಕ್ಕಂತಹ ಒಂದು ಉದ್ದಿಮೆಗಳು ಅಂತ ಹೇಳಿ ನಾವು ಗುರುತಿಸ್ತೀವಿ. ಇನ್ನ ಕಲೆ, ಸಾಹಿತ್ಯ, ಜಾನಪದ, ನಾಟಕ ಅಂತ ಬಂದಾಗ ಬಹಳಷ್ಟು ಶ್ರೀಮಂತವಾಗಿರ್ತಕ್ಕಂಥ ವಿಭಾಗ. ಹಾಗೆ ಮೈಸೂರು ನಗರವನ್ನ ಕಲೆಯ ತವರೂರು ಅಂತ ಹೇಳಿ ಕರೀತಾರೆ. ಇದೊಂದು ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಯಾಕೆಂದ್ರೆ ಕರಾವಳಿ ಜಿಲ್ಲೆಗಳಲ್ಲಿ ಇರೋದ್ರಿಂದ ಯಕ್ಷಗಾನ ಬಯಲಾಟಕ್ಕೂ ಕೂಡ ಹೆಸರುವಾಸಿಯಾಗಿದೆ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮನ್ನಣೆ ಗಳಿಸ್ಕೊಂಡಿರುವಂತದ್ದು ಯಕ್ಷಗಾನ ಕಲೆ. ಹಾಗೆ ಕಂಸಾಳೆ ಕುಣಿತ, ಚೌಡಿಕೆ ಕಲೆ, ವೀರಗಾಸೆ ಕುಣಿತ, ಪಟ ಕುಣಿತ, ನಂದಿಕೋಲು ಇವೆಲ್ಲವೂ ಕೂಡ ಏನಪ್ಪಾ ಅಂದ್ರೆ ಜನಪ್ರಿಯ ಜನಪದ ಕಲೆಗಳು ಅಂತ ಹೇಳಿ ಕರಿತೀವಿ. ಕೊಡವರ, ಹುತ್ತರಿ ಹಬ್ಬ, ಕರಾವಳಿ ಜಿಲ್ಲೆಗಳಲ್ಲಿನ ಭೂತಾರಾಧನೆ, ಕಂಬಳ ಇವೆಲ್ಲವೂ ಕೂಡ ವಿಶಿಷ್ಟ ಜನಪ್ರಿಯ ಆಚರಣೆಗಳು ಅಂತ ಹೇಳಿ ನಾವು ಕರಿತಾ ಇದ್ದೀವಿ. ಅದಲ್ದಂಗೆನೆ ಮೈಸೂರಿನ ಅರಮನೆ ನೋಡಿದೀವಿ. ಅರಮನೆ ಕಲೆ, ನೃತ್ಯ, ಸಂಗೀತಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನ ಕೊಡೋದ್ರ ಜೊತೆಗೆ ಭರತನಾಟ್ಯ, ನಾಟಕ, ಸಂಗೀತ, ನಾಟಕಗಳಿಗೆ ಅರಮನೆ ಕೂಡ ಪ್ರೋತ್ಸಾಹವನ್ನ ಕೊಡ್ತಾ ಇತ್ತು. ಅಷ್ಟೇ ಅಲ್ಲ, ಮೈಸೂರು ನಗರದಲ್ಲಿ ಸರ್ಕಾರಿ ಅನುದಾನಿತ ನಾಟಕ ತಂಡ, ರೆಪರ್ಟರಿ ಅಂತ ಹೇಳಿ ಕರೀತಾರೆ, ರಂಗಾಯಣ ಕೂಡ ಸ್ಥಾಪನೆ ಆಗಿರುವಂತದನ್ನ ನೋಡ್ತಾ ಇದೀವಿ. ಅದು ವರ್ಷ ಪೂರ್ತಿ ನಾಟಕಗಳನ್ನ ಸಿದ್ಧಪಡಿಸಿ ಪ್ರದರ್ಶನ ಮಾಡ್ತಾ ಇರುತ್ತೆ.
ಓಕೆ. ಅದಲ್ದಂಗೆನೆ ಮೈಸೂರಿನಲ್ಲಿ ಬೃಹತ್ ಕಲಾ ಮಂದಿರವನ್ನ ಕೂಡ ಕಟ್ಟಿದ್ದಾರೆ. ಇದು ಮೈಸೂರು ಅರಮನೆ ನಿಮ್ಗೆಲ್ಲ ಗೊತ್ತಿದೆ. ಅದಲ್ದ ಅದಲ್ದಂಗೆ ಇಲ್ಲಿ ಬಹಳಷ್ಟು ಸಾಹಿತಿಗಳು ಕೂಡ ಇದ್ದಾರೆ. ಹಾಸನದ ರಾಜಾರಾವ್ ಇಂಗ್ಲಿಷ್ನಲ್ಲಿ ಪ್ರಸಿದ್ಧ ಕಾದಂಬರಿಗಾರರು ಕೂಡ ಹೌದು. ಆರ್.ಕೆ. ನಾರಾಯಣ್ ಹೆಸರು ಕೇಳಿರ್ಬೋದು. ಇವರು ಕೂಡ ಪ್ರಸಿದ್ಧ ಇಂಗ್ಲಿಷ್ ಕಾದಂಬರಿಕಾರರು. ದ ಗೈಡ್, ಆ ಹೀರೋ, ಆಮೇಲೆ ಆರ್.ಕೆ. ನಾರಾಯಣ್ ಅವ್ರದ್ದು ಮಾಲ್ಗುಡಿ ಡೇಸ್. ಸೊ ಇವೆಲ್ಲ ತುಂಬಾ ಪ್ರಸಿದ್ಧತೆಯನ್ನ ಪಡ್ಕೊಂಡಂತ ಒಂದು ಸಾಹಿತ್ಯಿಕ ಕೃತಿಗಳು. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂತ ಶಿವರಾಮ್ ಕಾರಂತ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಗೆ ಸೇರಿದವರಾಗಿದ್ರು. ಹಾಗೆ ಕೆ.ಎಸ್. ನರಸಿಂಹಸ್ವಾಮಿ ಅವರು ಭಾವಗೀತೆಗಳಿಗೆ ಪ್ರಸಿದ್ಧತೆಯನ್ನ ಪಡ್ಕೊಂಡಂತವ್ರು. ಇವರು ಮೈಸೂರು ನಗರದವರು. ಗೊರೂರು ರಾಮಸ್ವಾಮಿ ಅಯ್ಯಂಗಾರ್, ಡಾಕ್ಟರ್ ಎಸ್.ಎಲ್. ಭೈರಪ್ಪ ಅವರು, ಎಂ. ಗೋಪಾಲಕೃಷ್ಣ ಅಡಿಗ ಅವರು, ಬಿ.ಎಂ. ಶ್ರೀಕಂಠಯ್ಯನವರು, ಎಂ.ಎನ್. ಮೂರ್ತಿರಾವ್, ದೇವನೂರು ಮಹದೇವಪ್ಪ, ಅಕ್ಬರ್ ಅಲಿ, ಸಾರಾ ಅಬೂಬಕರ್, ಆಲನಹಳ್ಳಿ ಕೃಷ್ಣ ಅವರು, ಪೂರ್ಣಚಂದ್ರ ತೇಜಸ್ವಿ, ಕೊಡಗಿನ ಗೌರಮ್ಮ, ತಿರುಮಲಾಂಬ, ತ್ರಿವೇಣಿ, ನಿರಂಜನ್ ಅವರು, ಇವರೆಲ್ಲರೂ ಕೂಡ ಕನ್ನಡ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದಂತ ಈ ವಿಭಾಗದ ಮೂಲದ ಮಹನೀಯರು ಅಂತ ಹೇಳ್ತಾ ಇದ್ವಿ. ಅದಲ್ದಂಗೆ ಸಂಗೀತ ಕ್ಷೇತ್ರಕ್ಕೂ ಕೂಡ ಇಲ್ಲಿ ಸಾಧನೆ ಆಗಿದೆ. ಆರ್.ಕೆ. ಶ್ರೀಕಂಠನ್, ವೀಣೆ ಶೇಷಣ್ಣ, ಪಿಟೀಲ್ ಚೌಡಯ್ಯ, ವೀಣೆ ದೊರೆಸ್ವಾಮಿ ಅಯ್ಯಂಗಾರ್, ಕದ್ರಿ ಗೋಪಾಲ್ನಾಥ್, ಇವರೆಲ್ಲರೂ ಕೂಡ ಸಂಗೀತ ಕ್ಷೇತ್ರದ ದಿಗ್ಗಜರು. ಹಾಗೆ ವ್ಯಂಗ್ಯ ಚಿತ್ರಕಾರರು ಆರ್.ಕೆ. ಲಕ್ಷ್ಮಣ್, ರಂಗಭೂಮಿಯ ಮಹಮ್ಮದ್ ಪೀರ್, ಚಿತ್ರಕಲೆಯ ಕೆ.ಕೆ. ಹೆಬ್ಬಾರ್, ರಂಗಭೂಮಿ ಮತ್ತು ಚಲನಕ್ಷೇತ್ರದ ಬಿ.ವಿ. ಕಾರಂತ್ ಅವರು, ಆಧುನಿಕ ಪೂರ್ವ ಸಾಹಿತ್ಯದ ಸಂಚಿ ಹೊನ್ನಮ್ಮ, ರತ್ನಾಕರ ವರ್ಣಿ, ಸಿಂಗರಾರ್ಯ, ಇವರೆಲ್ಲರೂ ಕೂಡ ಮೈಸೂರು ವಿಭಾಗಕ್ಕೆ ಸೇರಿದಂತ ಸಾಂಸ್ಕೃತಿಕ ಸಾಧಕರು ಅಂತ ಹೇಳಿ ಗುರುತಿಸ್ತಾ ಇದೆ. ಇನ್ನ ಫೀಲ್ಡ್ ಮಾರ್ಷಲ್ ನಿಮ್ಗೆಲ್ಲ ಗೊತ್ತಿರ್ಬೋದು, ಕೆ.ಎಂ. ಕಾರ್ಯಪ್ಪನವರು, ಅವರು ಕೂಡ ಈ ವಿಭಾಗದವರು. ಜನರಲ್ ಕೆ.ಎಸ್. ತಿಮ್ಮಯ್ಯ, ಇವರು ಎಲ್ಲರೂ ಕೂಡ ರಾಷ್ಟ್ರಕ್ಕೆ ಕೀರ್ತಿ ತಂದ ಒಂದು ಸೈನಿಕ ದಂಡಾಧಿಪತಿಗಳು ಅಂತ ಹೇಳಿ ಕರಿತಾ ಇದೀವಿ. ವಿಜ್ಞಾನಿಗಳು ಕೂಡ ಇದ್ದಾರೆ. ರಾಜಾ ರಾಮಣ್ಣ, ಯು.ಆರ್. ರಾವ್, ಓಕೆ. ಸಾಮಾಜಿಕ ನ್ಯಾಯದ ಹರಿಕಾರರಾದಂತ ದೇವರಾಜ್ ಅರಸ್ ಅಂತ ಏನ್ ಕರಿತೀವಿ, ಅವರು ಕೂಡ ಈ ವಿಭಾಗಕ್ಕೆ ಸೇರಿದವರು. ಸೊ ಅವರೆಲ್ಲರ ಚಿತ್ರಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಬಿ.ಎಂ. ಶ್ರೀಕಂಠಯ್ಯ, ಪಿಟೀಲ್ ಚೌಡಯ್ಯನವರು, ಕೆ.ಎಸ್. ನರಸಿಂಹಸ್ವಾಮಿ, ರಾಜಾ ರಾಮಣ್ಣ, ಫೀಲ್ಡ್ ಮಾರ್ಷಲ್ ಕೆ.ಎಂ. ಕಾರ್ಯಪ್ಪನವರು, ದೇವನೂರು ಮಹದೇವಪ್ಪನವರು, ಕೆ.ಕೆ. ಹೆಬ್ಬಾರ್ ಅವರು, ದೇವರಾಜ್ ಅರಸ್ ಅವರು, ಇಲ್ಲೆಲ್ಲ ನೀವು ನೋಡ್ಬೋದು. ಇನ್ನು ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಎಷ್ಟು ಇವರು ಕೊಡುಗೆಯನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಮೈಸೂರು ವಿಶ್ವವಿದ್ಯಾಲಯ ನಿಮ್ಗೆಲ್ಲ ಗೊತ್ತಿದೆ. ಎಷ್ಟರಲ್ಲಿ ಆರಂಭ ಆಯ್ತು ಅಂದ್ರೆ 1916ರಲ್ಲಿ ಆರಂಭ ಆಗುತ್ತೆ. ಈ ವಿಭಾಗದ ಅನೇಕ ಜಿಲ್ಲೆಗಳಲ್ಲಿ ವೈದ್ಯಕೀಯ ಮತ್ತೆ ಇಂಜಿನಿಯರಿಂಗ್ ಕಾಲೇಜ್ಗಳು ಕೂಡ ಇದೆ. ಈ ವಿಭಾಗದ ಪ್ರಮುಖ ಜಿಲ್ಲೆಯಾದಂತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರು ವಿಶ್ವವಿದ್ಯಾಲಯವನ್ನ ನಾವು ಕಾಣ್ಬೋದು. ಅಷ್ಟೇ ಅಲ್ಲ, ಈ ವಿಭಾಗದಲ್ಲಿ ಅನೇಕ ಖಾಸಗಿ ವಿಶ್ವವಿದ್ಯಾಲಯಗಳು ಕೂಡ ಇದೆ. ಕೇವಲ ಗವರ್ನಮೆಂಟ್ ವಿಶ್ವವಿದ್ಯಾಲಯಗಳ ಅಷ್ಟೇ ಅಲ್ದಂಗೆ ಖಾಸಗಿ ವಿಶ್ವವಿದ್ಯಾನಿಲಯಗಳನ್ನ ಕೂಡ ಕಾಣ್ಬೋದು. ಮೈಸೂರಿನಲ್ಲಿ ಕೇಂದ್ರೀಯ ಆಹಾರ ತಾಂತ್ರಿಕ ಸಂಶೋಧನಾಲಯ ಇದೆ. ಸೆಂಟ್ರಲ್ ಫುಡ್ ಟೆಕ್ನಾಲಜಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಹೇಳ್ತಾರೆ. CFTRI ಅಂತ ಹೇಳಿದ್ನ ಗುರುತಿಸ್ತಾರೆ. ಹಾಗೆ ಶಿಕ್ಷಣ ಕ್ಷೇತ್ರಕ್ಕೆ ಸುತ್ತೂರು ಮಠ ನೀವೆಲ್ಲ ಕೇಳಿರ್ಬೋದು. ಮೈಸೂರಿನ ಸುತ್ತೂರು ಮಠ ಏನಿದೆ, ಇದರ ಒಂದು ಕೊಡುಗೆ ಬಹಳ ಅಪಾರ. ಹಾಗೆ ಈ ವಿಭಾಗದಲ್ಲಿ ಶಿಕ್ಷಣ ಮತ್ತೆ ಆರೋಗ್ಯ ಕ್ಷೇತ್ರಕ್ಕೆ ಧರ್ಮಸ್ಥಳ ಮತ್ತು ಮಣಿಪಾಲ್ ಸಂಸ್ಥೆಗಳ ಕೊಡುಗೆ ಕೂಡ ಗಣನೀಯವಾಗಿದೆ ಅಂತ ಹೇಳಿ ಗುರುತಿಸ್ತೀವಿ. ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಜನರಿಗೆ ಆರೋಗ್ಯ ಸೇವೆಯನ್ನ ಒದಗಿಸ್ತಾ ಇದ್ದಾರೆ. ಆರೋಗ್ಯ ಉಪಕೇಂದ್ರಗಳನ್ನ ಕೂಡ ಕಾಣ್ಬೋದು. ಗರ್ಭಿಣಿ ಮತ್ತು ಬಾಣಂತಿಯ ಆರೋಗ್ಯ ನಿರ್ವಹಣೆ ಮಾಡ್ಲಿಕ್ಕೆ ಆರೋಗ್ಯ ಸಹಾಯಕರು, ಆಶಾ ಕಾರ್ಯಕರ್ತರು ಕೂಡ ಇದ್ದಾರೆ. ಶಿಶು ಮರಣ ಪ್ರಮಾಣ ಕೆಳಮಟ್ಟದಲ್ಲಿದೆ. ಜನರ ಜೀವನಾಯುಷ್ಯ ಉತ್ತಮವಾಗಿದೆ. ತಾಯಂದಿರ ಮರಣ ಪ್ರಮಾಣವು ಕೂಡ ಕೆಳಮಟ್ಟದಲ್ಲಿದೆ ಅಂತ ಹೇಳಿ ನಾವು ಹೇಳ್ಬೋದು. ಆರೋಗ್ಯನೂ ಕೂಡ ಬಹಳಷ್ಟು ಚೆನ್ನಾಗಿದೆ. ಈ ವಿಭಾಗದ ಸಾಂಸ್ಕೃತಿಕ ಸಂಪತ್ತನ್ನ ನೋಡೋದಾದ್ರೆ ಗೊಮ್ಮಟೇಶ್ವರ ವಿಗ್ರಹ ಅಂತ ಏನ್ ಕರಿತೀವಿ, ಅದು ಇಲ್ಲೇನೆ ಇರೋದು, ಹಾಸನ ಜಿಲ್ಲೆ ಶ್ರವಣಬೆಳಗೊಳದಲ್ಲಿ. ನಮ್ಮ ದೇಶದ ಪ್ರಧಾನ ಮಂತ್ರಿಗಳಾದಂತ H.D. ದೇವೇಗೌಡರು ಕೂಡ ಹಾಸನ ಜಿಲ್ಲೆಯವರೇ. ಹುತ್ರಿ ಹಬ್ಬ ಕೊಡಗಿನಲ್ಲಿ ಆಚರಣೆ ಮಾಡ್ತಾರೆ. ಇದು ಸುತ್ತೂರು ಮಠ ಮೈಸೂರಿನಲ್ಲಿ ಇರುವಂತದ್ದು. ಅಷ್ಟೇ ಅಲ್ಲ, ಇಲ್ಲಿ ಬರೀ ಸಸ್ಯವರ್ಗ ಪ್ರಾಣಿ ವರ್ಗ ಅಷ್ಟೇ ಅಲ್ದಂಗೆ ಇಲ್ಲಿ ಬಹಳಷ್ಟು ದೇವಾಲಯಗಳನ್ನ ಕೂಡ ನಾವು ಕಾಣ್ಬೋದು. ನೋಡಿ, ಕರಾವಳಿ ಜಿಲ್ಲೆಗಳು ಯಕ್ಷಗಾನ ಕಲೆಗೆ ಪ್ರಸಿದ್ಧವಾಗಿದ್ರೆ ಕಂಸಾಳೆ ಕುಣಿತಕ್ಕೆ ಚಾಮರಾಜನಗರ ಪ್ರಸಿದ್ಧವಾಗಿದೆ. ಸೋಮನಾಥಪುರ, ಬೇಲೂರು ಚನ್ನಕೇಶವ ದೇವಾಲಯದ ಮದನಿಕೆ ವಿಗ್ರಹಗಳು,
ಹಾಗೆ ಶ್ರವಣಬೆಳಗೊಳದ ಗೊಮ್ಮಟೇಶ್ವರನ ಏಕಶಿಲಾ ವಿಗ್ರಹ, ಹಳೆಬೀಡು, ಮೂಡುಬಿದ್ರೆ ಇವೆಲ್ಲವೂ ಕೂಡ ವಿಶ್ವವಿಖ್ಯಾತ ಕಲಾಕಸರಿ ಅಂತ ಹೇಳಿ ಗುರುತಿಸ್ತಾ ಇದೀವಿ. ಓಕೆ, ಅಷ್ಟೇ ಅಲ್ಲ, ಇಲ್ಲಿ ನೀವು ಗೊತ್ತಿರ್ಬೋದು, ನಮ್ಮ ಕೊಡಗು ಜಿಲ್ಲೆ ತಲಕಾವೇರಿಯಲ್ಲಿ ಕಾವೇರಿ ನದಿ ಹುಟ್ಟುವಂಥದ್ದು ನಮ್ಮ ಬಹಳಷ್ಟು ಒಂದು ಜಿಲ್ಲೆಗಳಿಗೆ ನೀರನ್ನ ಉಣಿಸ್ತಾ ಇರತಕ್ಕಂತಹ ಒಂದು ನದಿ. 320 ಕಿಲೋಮೀಟರ್ ಉದ್ದದ ಕರಾವಳಿ ತೀರವನ್ನ ನಾವು ಈ ವಿಭಾಗದಲ್ಲಿ ಕಾಣ್ತೀವಿ. ನಿಮಗೆಲ್ಲ ಗೊತ್ತಿದೆ, ಮೀನುಗಾರಿಕೆ, ಬಂದರು, ಸಮುದ್ರದ ಮೇಲಿನ ಸಾಹಸ ಕ್ರೀಡೆಗಳು ಇಲ್ಲೆಲ್ಲ ನಡೀತಾ ಇರುತ್ತೆ. ಇನ್ನ ವಿಭಾಗದ ಸ್ವತಂತ್ರ ಹೋರಾಟಗಾರರು ಯಾರಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಇಲ್ಲಿ ಗಾಂಧೀಜಿಗೆ ಪ್ರಿಯವಾಗಿದ್ದಂತ ಖಾದಿ ಕೇಂದ್ರಗಳು, ಗೃಹ ಕೈಗಾರಿಕೆಗಳು ಕೂಡ ಇಲ್ಲಿ ವ್ಯಾಪಕವಾಗಿ ಚಾಲನೆಯಲ್ಲಿತ್ತು. ಮಂಗಳೂರಿನ ಕುದ್ಮಲ್ ರಂಗಾರಾವ್ ಅವರು ಅಸ್ಪೃಶ್ಯತೆ ನಿವಾರಣೆಗೋಸ್ಕರ ತಮ್ಮ ಜೀವನವನ್ನೇ ಮುಡಿಪಾಗಿಡ್ತಾರೆ. ತಗಡೂರು ರಾಮಚಂದ್ರರಾವ್ ಅವರು ಗಾಂಧೀಜಿಯವರ ಅನುಯಾಯಿಗಳಾಗಿದ್ರು. ಅಂದ್ರೆ ಅವರು ಕೂಡ ಸ್ವತಂತ್ರ ಹೋರಾಟಗಾರರೇ. ಅಸ್ಪೃಶ್ಯತೆಯ ನಿವಾರಣೆಗೋಸ್ಕರ ಹೋರಾಟವನ್ನ ಮಾಡ್ತಾರೆ. H.C. ದಾಸಪ್ಪನವರು, ಯಶೋಧರಮ್ಮ ದಾಸಪ್ಪ, ಕಾರ್ನಾಡ್ ಸದಾಶಿವರಾವ್, H.K. ವೀರಣ್ಣಗೌಡ, K.T. ಭಾಷ್ಯಂ ತುಂಬಾ ಫೇಮಸ್ಸು, ಕಮಲಾದೇವಿ ಚಟ್ಟೋಪಾಧ್ಯಾಯ, K.V. ಶಂಕರೇಗೌಡ, K. ರಾಮಕೃಷ್ಣ ಕಾರಂತ್, C.M. ಪೂರ್ಣಚ್ಚ ಇವರೆಲ್ಲರೂ ಕೂಡ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸ್ತಾರೆ. ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕ ಏಕೀಕರಣ ಚಳುವಳಿ ಅಂತ ಆಗುತ್ತೆ. ಈ ವಿಭಾಗದಲ್ಲಿ ಬಹಳಷ್ಟು ಜನರು ಕೂಡ ಕರ್ನಾಟಕ ಏಕೀಕರಣ ಚಳುವಳಿಯಲ್ಲೂ ಕೂಡ ಭಾಗವಹಿಸ್ತಾರೆ. ಅಷ್ಟೇ ಅಲ್ಲ, ಮೈಸೂರಿನ ಮತ್ತೊಂದು ಸಾಂಸ್ಕೃತಿಕವಾದಂತಹ ಹೆಗ್ಗಳಿಕೆ ಅಂದ್ರೆ ದಸರಾ ಉತ್ಸವ. ದಸರಾ ಉತ್ಸವ ಇಡೀ ದೇಶ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಹೆಸರುವಾಸಿಯಾಗಿರುವಂತಹ ಒಂದು ಉತ್ಸವ ಅಂತ ಹೇಳಿ ಗುರುತಿಸ್ತಾ ಇದೀವಿ. ಓಕೆ, ಇದಿಷ್ಟೇ ಏನಪ್ಪಾ ಅಂದ್ರೆ ಮೈಸೂರು ವಿಭಾಗಕ್ಕೆ ಸಂಬಂಧಪಟ್ಟಂತ ಅತ್ಯಂತ ಮುಖ್ಯವಾದಂತ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನೆಲ್ಲ ತಿಳಿಸ್ತಾ ಹೋಗ್ತಾ ಇದ್ದೀನಿ. ಇದ್ರ ಮೇಲಿರುವಂತ ಕ್ವಶನ್ಸ್ ಗಳನ್ನ ನೀವೆಲ್ಲರೂ ಬಿಡಿಸೋ ಅಂತ ಪ್ರಯತ್ನ ಮಾಡಿ. ಜೊತೆಗೆ ಇವತ್ತಿನ ಈ ತರಗತಿ ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಅಂಡ್ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಒಂದು ಪಾರ್ಟ್ ಬೇಕು. ಮುಂದಿನ ಒಂದು ಅಧ್ಯಾಯ ಬಂದು ಯಾವ ಜಿಲ್ಲೆಗೆ ಸಂಬಂಧಪಡುತ್ತೆ? ಕಲಬುರ್ಗಿ ವಿಭಾಗ. ಕಲಬುರ್ಗಿ ವಿಭಾಗ ಬೇಕು ಮೇಡಮ್ ನೆಕ್ಸ್ಟ್ ಅಂತ ಅಂದ್ರೆ ಪ್ರತಿಯೊಬ್ರು ಕಮೆಂಟ್ ಮಾಡ್ಬೇಕು. ಪ್ರತಿಯೊಬ್ರು ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಅಂಡ್ ಟೇಕ್ ಕೇರ್. ಬಾಯ್ ಬಾಯ್.